ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ನಿರ್ದೇಶಕರ ಸ್ಥಾನಕ್ಕೆ ಮತಕ್ಷೇತ್ರ 31/1 ಪದವಿ ಪೂರ್ವ ಕಾಲೇಜುಗಳು ಮತ್ತು ಆಡಳಿತ ಕಚೇರಿಗಳ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ. ಕ್ರಮ ಸಂಖ್ಯೆ 1ರಲ್ಲಿ ಚಂದ್ರಲಿಂಗು, ಕ್ರಮ ಸಂಖ್ಯೆ 2ರಲ್ಲಿ ನಾಗೇಶ್ GN ರವರು ಸ್ಪರ್ಧಿಸುತ್ತಿದ್ದು, ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತಿದೆ. 1/1 ಚುನಾವಣೆ ಈ ಕಾಲೇಜಿನಲ್ಲಿ ಕಲ್ಲು ಕಟ್ಟಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಲ್ಲಿ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಯಿತು. ಸಂಜೆ 4 ಗಂಟೆವರೆಗೆ ಚುನಾವಣೆ ಪ್ರಕ್ರಿಯೆ ಇರ್ತದೆ. ಸರ್, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್? ಈ ಒಂದು ನಿರ್ದೇಶಕ ಸ್ಥಾನ ಈ ಕ್ಷೇತ್ರದಲ್ಲಿದೆ. ಅದರಲ್ಲಿ 2 ಉಮೇದುವಾರರು ಸ್ಪರ್ಧಿಸಿದ್ದೀವಿ. ಒಂದು ಕ್ರಮ ಸಂಖ್ಯೆ 1ರ ಚಂದ್ರಲಿಂಗು, ಅದು ನಾನು, ಮತ್ತು ಕ್ರಮ ಸಂಖ್ಯೆ 2ರಲ್ಲಿ ನಾಗೇಶ್ GN ಅನ್ನುವಂಥ ಸ್ಪರ್ಧಿಗಳು. ಎಷ್ಟು ಓಟ್ ಇರ್ತದೆ ಸರ್? ಒಟ್ಟು ನಮ್ಮ ಈ ಮತಗಟ್ಟೆ ಮತ್ತು ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 57 ಓಟುಗಳು ಇಲ್ಲಿ ಇದೆ. 57 ಜನ ಮತದಾರರಿದ್ದಾರೆ. 4 ಕಾಲೇಜುಗಳು ಇಲ್ಲಿಗೆ ಬರ್ತದೆ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸರಾಳು, ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಗಲ, ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರ್ಕೇಶ್ವರ ನಗರ. ಈ 4 ಕಾಲೇಜುಗಳು ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 4 ಕಾಲೇಜಿನ ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಮತ್ತು ಡಿ ಗ್ರೂಪ್ ನೌಕರರ ಆದಿಯಾಗಿ ಮತ್ತು ಎಲ್ಲ ಏನು ಇವರು ಮಿನಿಸ್ಟ್ರಿಯಲ್ ಸ್ಟಾಫ್ ಇದೆ, ಎಲ್ಲರೂ ಓಟ್ ಹಾಕಿ ಎಲ್ಲ ಪರ್ಮನೆಂಟ್ ಆಗಿರೋದು, ಎಲ್ಲ ಪರ್ಮನೆಂಟ್, ಅವರೆಲ್ಲ ಓಟ್ ಹಾಕಬೇಕಾಗ್ತದೆ. SDA, FDA, ಪ್ರಾಂಶುಪಾಲರು, ಉಪನ್ಯಾಸಕರು, SDA, FDA ಮತ್ತು ಡಿ ಗ್ರೂಪ್ ನೌಕರರು. ಚುನಾವಣಾ ರಿಸಲ್ಟ್ ಯಾವಾಗ ಬರುತ್ತೆ? ಇವತ್ತು ಚುನಾವಣೆ ಮುಗೀತದೆ 4 ಗಂಟೆಗೆ. ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಅಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ಮತ ಎಣಿಕೆಗಳು ನಡೀತದೆ. ಆ ಪ್ರಕ್ರಿಯೆ ನಮ್ಮ RO ಅವರು ನಿಮಗೆ ತಿಳಿಸ್ತಾರೆ. ಇವತ್ತೇ ರಿಸಲ್ಟ್ ಬರುತ್ತೆ? ಇವತ್ತೇ ರಿಸಲ್ಟು ಬರುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸರ್. ಆಯಿತು ಸರ್. ಪ್ರತಿಕ್ರಿಯೆ ಎಷ್ಟು ಗಂಟೆ ಇದೆ ಸರ್ ಟೈಮಿಂಗ್ಸ್? ಸರ್, ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ಇವತ್ತು ಚುನಾವಣೆ ನಡೀತಾ ಇದೆ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಆಡಳಿತ ಕಚೇರಿ 31 ಕ್ಷೇತ್ರದಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೀನಿ. ಆ ಸ್ಪರ್ಧಾ ಕಣದಲ್ಲಿ 2 ಅಭ್ಯರ್ಥಿಗಳಿದ್ದೀವಿ. ನಂದು ಕ್ರಮ ಸಂಖ್ಯೆ 2 ನಾಗೇಶ GN ಅಂತ. ಸೊ ಇದು ಸಂಜೆ 4 ಗಂಟೆವರೆಗೂ ಚುನಾವಣೆ ನಡೆಯುತ್ತೆ. ಎಷ್ಟು ಓಟಿದೆ ಸರ್? 57 ಓಟಿದೆ. 57. ಇದು ಚುನಾವಣೆ ಇವತ್ತು ಫಲಿತಾಂಶ ಇವತ್ತು? ಹೌದು ಸರ್. 4 ಗಂಟೆ ನಂತರ ಅಲ್ಲಿಗೆ ನೌಕರರ ಭವನಕ್ಕೆ ಹೋಗಿ ಅಲ್ಲಿ ಎಣಿಕೆಯನ್ನು ಇವತ್ತೇ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.